ನಮಸ್ಕಾರ. ನಾನು ಕಳೆದ ವಾರ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದನ್ನು ಶ್ರೀ ಅಂಬಾಬಾಯಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಕೊಲ್ಲಾಪುರಕ್ಕೆ ನಾವು ಕಾರಲ್ಲಿ ಹೋಗಿದ್ವಿ. ನೀವು ಒಂದು ವೇಳೆ ಕೊಲ್ಲಾಪುರಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ನಿಮಗೆ ಎರಡು ಬೇರೆ ಬೇರೆ ದಾರಿ ಇದೆ, ಎರಡು ಹೈವೇಸ್ ಇದೆ. ಒಂದು ನೀವು ವಿಜಯಪುರದ ಮೇಲೆ ಹೋಗ್ಬೋದು. ವಿಜಯಪುರದ ಮೇಲೆ ಹೋದರೆ ಸುಮಾರು 691 ಕಿಲೋಮೀಟ್ರ್ ಆಗುತ್ತೆ. ಅಥವಾ ನೀವು ಇವಾಗ ಹುಬ್ಳಿ ಹೋಗಿ, ಹುಬ್ಳಿಯಿಂದ ಧಾರವಾಡ ಹೋಗಿ, ಧಾರವಾಡದಿಂದ ಬೆಳಗಾವಿ ಹೋಗಿ ಈ ರಸ್ತೆಯಲ್ಲಿ ಕೂಡ ಹೋಗ್ಬೋದು. ಇದು ಕೂಡ ಹೈವೇನೇ. ಇದು ಒಂದು ಒಳ್ಳೆಯ ರಸ್ತೆ. ಇದು ಸುಮಾರು 614 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸುಮಾರು ಮಧ್ಯಾಹ್ನ 12 ಗಂಟೆಗೆ ಬಿಟ್ವಿ. ಅಲ್ಲಿಂದ ನೇರವಾಗಿ ಧಾರವಾಡದವರೆಗೂ ನಾನ್ ಸ್ಟಾಪ್ ಆಲ್ಮೋಸ್ಟ್ ಬಂದ್ವಿ. ಮಧ್ಯದಲ್ಲಿ ಒಂದು 2-3 ಸಲ ಕಾಫಿ ಟೀಗೆ ನಿಲ್ಲಿಸಿರ್ಬೋದು. ಅದು ಬಿಟ್ಟರೆ ನೇರವಾಗಿ ಬಂದ್ವಿ. ಸುಮಾರು 8:30-9 ಗಂಟೆ ಆಯಿತು ನಾವು ಧಾರವಾಡ ಬರೋ ಅಷ್ಟೊತ್ತಿಗೆ. ತುಂಬ ಹಸಿವಾಗಿತ್ತು. ಧಾರವಾಡದ ಹತ್ರ ನುಗ್ಗೆಕೆರೆ ಟೋಲ್ ಗೇಟ್ ಅಂತಿದೆ, ನುಗ್ಗೆಕೆರೆ ಪ್ಲಾಜಾ ಅಂತಿದೆ, ಟೋಲ್ ಪ್ಲಾಜಾ. ಅದ್ರ ಹತ್ರ ಮಿಶ್ರಾ ಪೇಡ ಅವ್ರದ್ದು ಬಿಗ್ ಮಿಶ್ರಾ ಪೇಡ ಅನ್ನೋ ಒಂದು ಕೆಫೆ ಇದೆ. ಆ ಕೆಫೆಗೆ ಹೋಗಿದ್ವಿ. ಅದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡಿದ್ದೇನೆ. ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ ಈ ಸ್ಪಾಟು. ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಧಾರವಾಡದ ಜನ, ಹುಬ್ಬಳ್ಳಿ ಜನ ಕೂಡ ಬಂದಿದ್ದರಲ್ಲಿ. ನಿಮಗೆ ಅನೇಕ ಥರದ ವ್ಯಂಜನಗಳು ಸಿಗುತ್ತೆ ಅಲ್ಲಿ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಬೆಳಗ್ಗಿಂದ ಏನು ಊಟ ಮಾಡಿರಲಿಲ್ಲ ಸರಿಯಾಗಿ. ಅಲ್ಲಿ ಎಲ್ಲ ಥರದ ಫುಡ್ಗಳು ಕೂಡ ನಾವು ಟೇಸ್ಟ್ ಮಾಡಿ ಬಂದ್ವಿ. ಅದ್ರ ಬಗ್ಗೆನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವಿಡಿಯೋ. ನೋಡಿಬಿಟ್ಟು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಲ್ಫ್ ಸರ್ವಿಸ್ ಹೋಟ್ಲಲ್ಲಿ ತಾವು ನಾರ್ಮಲ್ಲಾಗಿ ಟೋಕನ್ ತೊಗೊಳ್ತೀರಿ. ಟೋಕನ್ನ ತೊಗೊಂಡೋಗಿ ಕೌಂಟರಲ್ಲಿ ತೋರಿಸಿದ್ರೆ ನಿಮ್ಗೆ ತಿಂಡಿ ಕೊಡ್ತಾರೆ. ಬಟ್ ಇಲ್ಲಿ ಬೇರೆ ಥರದ ಒಂದು ಸಿಸ್ಟಮ್ ಇದೆ. ಇಲ್ಲೇನೆಂದರೆ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ. ಅದನ್ನ ಫ್ರೀಯಾಗಿ ಕೊಡ್ತಾರೆ. ಅದರಲ್ಲೊಂದು QR ಕೋಡ್ ಇರುತ್ತೆ. ನಿಮ್ಮ ಫೋನ್ ನಂಬರ್ನ ಅಲ್ಲಿ ಆ್ಯಡ್ ಮಾಡಿಕೊಂಡು, ನಿಮ್ಮ ಹೆಸರು, ಫೋನ್ ನಂಬರು ಆ್ಯಡ್ ಮಾಡಿಕೊಂಡು, ರೆಕಾರ್ಡ್ ಮಾಡಿಕೊಂಡು ನಿಮಗೊಂದು ಸ್ಮಾರ್ಟ್ ಕಾರ್ಡನ್ನ ಕೊಡ್ತಾರೆ. ಆ ಸ್ಮಾರ್ಟ್ ಕಾರ್ಡ್ ತೊಗೊಂಡೋಗಿ ನೀವು ಯಾವುದೇ ಕೌಂಟ್ರಲ್ಲಿ ಯಾವುದೇ ತಿಂಡಿಯನ್ನು ಏನೂ ಹೇಳದೇ ಇದ್ದಂಗೆ, ಏನೂ ದುಡ್ಡು ಕೊಡದೇ ಇದ್ದಂಗೆ ಏನು ತಿಂಡಿ ಬೇಕಾದ್ರೂ ತೊಗೊಬೋದು. ಫಾರ್ ಎಕ್ಸಾಂಪಲ್, ನೀವು ಹೋಗಿ ದೋಸೆ ತೊಗೊಬೋದು, ಇಡ್ಲಿ ತೊಗೊಬೋದು, ಚಾಟ್ಸ್ ತೊಗೊಬೋದು, ಜ್ಯೂಸಸ್ ತೊಗೊಬೋದು. ಸುಮ್ಮನೆ ನೀವು QR ಕೋಡ್ ತೋರಿಸ್ಬಿಟ್ಟು ತಿಂಡಿ ತೊಗೊಬೋದು. ಅವ್ರು ಅದನ್ನ ಸ್ಕ್ಯಾನ್ ಮಾಡಿ ನಿಮಗೆ ತಿಂಡಿ ಕೊಡ್ತಾ ಹೋಗ್ತಾರೆ. ಕೊನೆಗೆ ಎಂಡಲ್ಲಿ ನಿಮಗೆ ಎಷ್ಟು ತಿಂಡಿ ನೀವು ತಿಂತಿದ್ದೀರಾ, ಎಷ್ಟು ಖರ್ಚಾಗಿದೆ ಅಂತ ಆ QR ಕೋಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ QR ಕೋಡ್ ಮುಖಾಂತರ ನಿಮ್ಮ ಅಕೌಂಟಲ್ಲಿ ರೆಕಾರ್ಡ್ ಇರುತ್ತೆ. ಆಮೇಲೆ ನೀವು ಕೊನೆಯಲ್ಲಿ ಕ್ಯಾಶ್ ಕೌಂಟರ್ಗೆ ಹೋಗ್ಬಿಟ್ಟು ಆ QR ಕೋಡು ನಿಮಗೆ ಒಂದು ಇರುತ್ತಲ್ವ ನಿಮ್ಮ ಒಂದು ಸ್ಮಾರ್ಟ್ ಕಾರ್ಡಲ್ಲಿ, ಆ QR ಕೋಡ್ ಅವ್ರು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಗೆ ಇಷ್ಟು ದುಡ್ಡು ಆಯಿತು ಅಂತ ಹೇಳ್ತಾರೆ. ಆವಾಗ ನೀವು ದುಡ್ಡು ಪೇ ಮಾಡಬೇಕು. ಇಲ್ಲಿ ನಿಮಗೆ ಬೇರೆ ಬೇರೆದ ತಿಂಡಿಗಳಿದೆ. ಇಡ್ಲಿ, ದೋಸೆ ಟೈಪು ಇದೆ, ಸೌತ್ ಇಂಡಿಯನ್ ಟೈಪು. ಆಮೇಲೆ ನಿಮಗೆ ಚಾಟ್ ಸಿಗುತ್ತೆ, ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಆ ಥರದ್ದು ಎಲ್ಲ ಥರದ ಚಾಟ್ಸು ಸಿಗುತ್ತೆ. ಹಾಗೆ ನಿಮಗೆ ವಿಶೇಷ ಅಂತ ಹೇಳಿದ್ರೆ ಗಿರ್ಮಿಟ್ ಮಿರ್ಚಿ ಅಂತ ಒಂದು ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ. ಆಮೇಲೆ ಮಿಸಲ್ ಪಾವ್, ವಡಾ ಪಾವ್ ಮತ್ತು ಪಾವ್ ಭಾಜಿ, ಇದು ಮಹಾರಾಷ್ಟ್ರದಲ್ಲಿ ಫೇಮಸ್ಸು. ಈ ಮೂರನ್ನು ಕೂಡ ನಾನು ಟೇಸ್ಟ್ ಮಾಡಿದೆ. ಇವೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಸ್ಪೈಸಿಯಾಗಿತ್ತು, ಖಾರ ಸ್ವಲ್ಪ, ಅದು ತುಂಬ ಚೆನ್ನಾಗಿತ್ತು ಟೇಸ್ಟು. ಅದನ್ನು ಕೂಡ ನಾನು ಟೇಸ್ಟ್ ಮಾಡಿದೆ. ನಮ್ಮ ಮನೆಯವರೆಲ್ಲ ಮಸಾಲೆ ದೋಸೆ ತೊಗೊಂಡ್ರು, ಬೆಣ್ಣೆ ದೋಸೆ ಅಂತ, ಅದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ. ಸೊ ಇಲ್ಲಿ ಎಲ್ಲ ಥರದ ತಿಂಡಿಗಳು ಪ್ಲಸ್ ಎಲ್ಲ ಥರದ ಜ್ಯೂಸಸ್ ಕೂಡ ಸಿಗುತ್ತೆ. ಆಮೇಲೆ ಬರ್ಗರ್ ಆಗಲಿ, ಆಮೇಲೆ ಸ್ಯಾಂಡ್ವಿಚಸ್ಸು, ಇವನ್ ಆ ಥರದ ತಿಂಡಿಗಳು ಕೂಡ ಇಲ್ಲಿ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲೈವ್ ಪೇಡ ಕೌಂಟರ್ ಇದೆ. ಆ ಲೈವ್ ಪೇಡ ಕೌಂಟ್ರಲ್ಲಿ ಮೋಸ್ಟ್ಲಿ ಅಲ್ಲೇ ಬಿಸಿಯಾಗಿ ಪೇಡ ಮಾಡಿ ಕೊಡ್ತಾರೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಈ ಒಂದು ಸೆಂಟರ್ ಬಿಗ್ ಮಿಶ್ರಾ ಪೇಡ ಕೆಫೆ ಅಂತ ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಧಾರವಾಡ ಹುಬ್ಬಳ್ಳಿ ಜಂಕ್ಷನಲ್ಲಿದೆ. ಒಂದು ನುಗ್ಗೆಕೇರಿ ಟೋಲ್ ಪ್ಲಾಜಾ ಹತ್ತಿರನೇ ಇದೆ, ಮೇನ್ ರೋಡ್ ಪಕ್ಕದಲ್ಲೇ ಇದೆ.
ಲೈವ್ ಪೇಡ ಕೌಂಟರ್ ಅಂತಿದೆ. ಇಲ್ಲಿ ನಿಮಗೆ ಫ್ರೆಶ್ಶಾಗಿ ಮಿಶ್ರ ಪೇಡನ ಮಾಡ್ತಾರೆ. ನೀವು ಫ್ರೆಶ್ ಬಿಸಿ ಬಿಸಿ ಪೇಡನ ತಿನ್ಬೋದು, ಇಲ್ಲಾಂದರೆ ಪಾರ್ಸಲ್ ತೊಗೊಂಡು ಹೋಗ್ಬೋದು. ಎದುರುಗಡೆ ಪಾರ್ಕಿಂಗ್ ಕೂಡ ಇದೆ. ಸೊ ಹೈವೇಲಿ ಹೋಗೋರೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಊಟ ಮಾಡಿಕೊಂಡು ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ಹುಬ್ಬಳ್ಳಿ ಧಾರವಾಡದ ಜನ ಬಂದು ಇಲ್ಲಿ ಒಂಥರ ವೀಕೆಂಡಲ್ಲಿ ಯಾವಾಗ ಫ್ರೀ ಇರುತ್ತೆ ಅವಾಗ ಬಂದು ಇಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿದೆ. ನೀವು ಒಂದು ವೇಳೆ ಧಾರವಾಡಕ್ಕೆ ಹೋದರೆ ಅಥವಾ ಹುಬ್ಬಳ್ಳಿ ಧಾರವಾಡ ಹೈವೇಲಿ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಜಾಗಕ್ಕೆ ಹೋಗಿ ಇಲ್ಲಿನ ತಿಂಡಿಗಳನ್ನು ತಿಂದು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.